ಎಲ್ರಿಗೂ ನಮಸ್ತೆ. ಇವತ್ತು ಆಟಿ ಅಮಾವಾಸ್ಯೆ ಆದ್ದರಿಂದ ಪತ್ರೊಡೆ ಮಾಡ್ತಾ ಇದ್ದೀನಿ. ಪತ್ರೊಡೆಗೆ ಇಲ್ಲಿ ನಾನು 1 ಮುಕ್ಕಾಲು ಗ್ಲಾಸ್ ಕುಚ್ಚಲಕ್ಕಿ, 1/4 ಗ್ಲಾಸ್ ಬೆಳ್ತಿಗೆ ಅಕ್ಕಿನ ನೀರಲ್ಲಿ 6 ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ರುಬ್ತಾ ಇದ್ದೀನಿ. ರುಬ್ಬೇಕಿದ್ರೆ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು, 4 ಬ್ಯಾಡಗಿ ಮೆಣಸು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಅದನ್ನು ಕೂಡ ಜೊತೆಗೆ ರುಬ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ತೆಂಗಿನ ತುರಿ ಹಾಗೆ ಕಟ್ ಮಾಡಿ ಇಟ್ಟಂತಹ ಕೆಸುವಿನ ಎಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸಿಟ್ಟಂತಹ ಬಾಳೆ ಎಲೆ ಮೇಲೆ ಹಾಕಿಬಿಟ್ಟು ಇದನ್ನು ಗಟ್ಟಿ ಥರ ಬೇಯಿಸ್ತಾ ಇದ್ದೀನಿ. ಹಲಸಿನ ಗಟ್ಟಿ ಮಾಡ್ತೀವಲ್ವ ಅದೇ ಥರ ಬೇಯಿಸ್ಕೋಬೇಕು. 1 ಗಂಟೆ ಹೊತ್ತು ಬೇಯಬೇಕಿದ್ದು. ಅಲ್ಲಿ ತನಕ ಇವಾಗ ಮಸಾಲೆ ರೆಡಿ ಮಾಡೋಣ. ಮಸಾಲೆಗೆ ನಾನಿಲ್ಲಿ 4 ಬ್ಯಾಡಗಿ ಮೆಣಸು, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, 4 ರಿಂದ 5 ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ತೆಂಗಿನ ತುರಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಬೆಂದಿರೋ ಪತ್ರೊಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಟ್ಟಂತಹ ಮಸಾಲೆ ಹಾಕಿ ನೀರು ಹಾಕಿ ಉಪ್ಪು ಹಾಗೆ ಅರಿಶಿನ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ನಂತರ ಕಟ್ ಮಾಡಿ ಇಟ್ಟಿರುವಂತಹ ಪತ್ರೊಡೆ ಹಾಕಿ ಒಂದು ಕುದಿ ಬರೆಸಿದರೆ ನಮ್ಮ ಆಟಿ ಅಮಾವಾಸ್ಯೆ ಪತ್ರೊಡೆ ಕೂಡ ರೆಡಿ